ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಬಾಬಾರವರ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಆಶೀರ್ವಾದ, ಹಾಗೆ ನಿಮ್ಮ ಕುಲದೇವರ ಅನುಗ್ರಹ ಆಶೀರ್ವಾದದಿಂದ ನೀವು ತುಂಬ ಚೆನ್ನಾಗಿದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡೋಣ. ಹಾಗಾದರೆ ಇವತ್ತಿನ ರೀಡಿಂಗನ್ನು ನೋಡೋದಕ್ಕಿಂತ ಮೊದಲು ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ. ಹಾಗೆ ಅನೇಕ ರೀತಿಯ ಕೆಲವೊಂದು ಸಮಸ್ಯೆಗಳಿಂದಾಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಪರಿಹಾರ ಕಾಣದೇ ಇರೋ ಒಂದು ವಿಚಾರಗಳಲ್ಲೂ ಕೂಡ ನೀವು ಧೈರ್ಯವಾಗಿ ಮುಂದುವರೆದು ಆ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳುವ ದಾರಿಯ ಮಾರ್ಗದರ್ಶನ ಕೂಡ ಈ ರೀಡಿಂಗ್ ಮಾಡುತ್ತೆ. ಹಾಗಾದರೆ ಸ್ನೇಹಿತರೆ, ನೀವು ನಂಬಿದ ಗುರುವನ್ನು ಹಾಗೆ ದೈವಶಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಈ ರೀಡಿಂಗನ್ನು ನೋಡಲಿಕ್ಕೆ ಶುರು ಮಾಡಿ. ಹಾಗೆ ಸ್ನೇಹಿತರೆ, ಮೊದಲನೇದಾಗಿ ಹಿಂದಿನ ನೋವು, ಅಪ್ಸೆಟ್, ದ್ರೋಹ, ನಿರಾಶೆ ಇವೆಲ್ಲ ನಿಮ್ಮ ಹೃದಯದಲ್ಲಿ ಉಳಿದಿರುವ ಹಳೆಯ ಕಾರ್ಮಿಕ್ ಲಿಂಕ್ಗಳಾಗಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಈಗ ಇಲ್ಲಿ ಗುರುವಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳು ಏನು ಹೇಳ್ತಾ ಇದ್ದಾವೆ ಅಂದರೆ, ಇವು ನಿಮ್ಮ ಬೆಳವಣಿಗೆಗೆ ಬೇಕಾಗಿಲ್ಲ, ಬಿಟ್ಬಿಡಿ. ನಿಮ್ಮ ಒಂದು ಎನರ್ಜಿಯ ಫೀಲ್ಡ್ನಲ್ಲಿ ಉಳಿದಿರುವ ಹಳೆಯ ನೆಗೆಟಿವ್ ಭಾವನೆಗಳನ್ನು ಶುದ್ಧೀಕರಿಸಲು ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಖಂಡಿತ ಅದಕ್ಕೆ ನಿಮ್ಮಿಂದ ಕೆಲವ ವಿಚಾರಗಳಿಗಾಗಿರ್ಬೋದು, ಕೆಲವರಿಗಾಗಿ ಕ್ಷಮೆಯನ್ನು ಕೊಡಿಸ್ತಾ ಇದ್ದೀನಿ. ಕೃತಜ್ಞತೆ ಇದೆ ಈಗ ನಿಮಗೆ. ಹಾಗೆ ದಾನ ಅಥವಾ ಸಹಾಯದ ಒಂದು ನೇಚರನ್ನು ನಿಮ್ಮ ಜೀವನದಲ್ಲಿ ಹೊಸದಾಗಿ ಬೆಳೆಸ್ಕೊಂಡಿದ್ದೀರೋ, ಅಂದರೆ ಹಿಂದೆ ಕೂಡ ಇತ್ತು, ಈಗ ಅರ್ಥಗರ್ಭಿತವಾಗಿ ಅದರಲ್ಲಿ ಮುಂದುವರಿತಾ ಇದ್ರಲ್ಲ, ಅದು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಈಗ ತರಲಿಕ್ಕೆ ಶುರು ಮಾಡಿದೆ. ಹಾಗೆ ಒಂದು ಹಳೆಯ ಕರ್ಮದ ಬ್ಯಾಲೆನ್ಸನ್ನು ಕೂಡ ಈಗ ಸರಿದೂಗಿಸ್ತಾ ಇದೆ. ಇದರ ಆಧಾರದ ಮೇಲೆ ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ನಿಮ್ಮ ಕರ್ಮ ಕ್ಲಿಯರ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ನ್ಯಾಯವಾಗದಿದ್ದದ್ದು, ಅಂದರೆ ನ್ಯಾಯ ಸಿಗ್ತಾ ಇಲ್ಲ, ಹೋರಾಡ್ತಾ ಇದ್ದೀನಿ ಅನ್ನೋ ವಿಚಾರ ಏನು ಮಾಡ್ತಾ ಇದ್ದೀರಾ, ಅದರೊಂದಿಗೆ ಗುರುವಿನಲ್ಲಿ ಶರಣಾಗಿದ್ದೀರಾ. ತುಂಬ ರೀತಿಲಿ ಒಂದು ಗುರುವಿನಲ್ಲಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಲ್ಲಾಗಿರ್ಬೋದು ಸಮರ್ಪಣೆ ಮಾಡಿದ್ದೀರಾ, ಪ್ರಾರ್ಥನೆಯನ್ನು ಮಾಡಿದ್ದೀರಾ, ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಒಂದಲ್ಲ ಒಂದು ರೀತಿಲಿ ನೀವು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಎದುರಾಗತ್ತೆ. ನಿಮಗೆ ಏನು ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ನೀವು ಅಂದ್ಕೊಂಡಿದ್ರಲ್ಲ, ಅದು ಸಮತೋಲನಕ್ಕೆ ಬರ್ತದೆ. ಅವರಲ್ಲಿ ಬದಲಾವಣೆ ಆಗ್ತದೋ ಇಲ್ಲ ನಿಮಗೆ ಯಾರದ್ದೋ ಒಂದು ಬಲವಾದ ಸಹಾಯ ಸಿಗುತ್ತೋ, ಒಟ್ಟಾರೆಯಾಗಿ ನ್ಯಾಯ ನಿಮ್ಮ ಕಡೆ ವಾಲುತ್ತೆ, ಅಂದರೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರಾದರೂ ನಿಮಗೆ ನೋವು ನೀಡಿದರೆ ಗುರುವಿನ ಮತ್ತು ಹಾಗೆ ನೀವು ನಂಬಿದ ದೈವಶಕ್ತಿಗಳು ಅದಕ್ಕೆ ಸಮನ್ಯಾಯವನ್ನು ಕೊಡುತ್ತೇವೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಕೆಲವು ಅಭಾವ ಅಂತ ಏನು ಅಂದ್ಕೊಂಡಿದ್ರಲ್ಲ, ಆ ವಿಚಾರಗಳು ಈಗ ಸಮೃದ್ಧಿಯ ಕಡೆ ಮುಖ ಮಾಡ್ತಾ ಇದ್ದಾವೆ. ನಿಮ್ಮ ಜೀವನದಲ್ಲಿ ಈಗ ಸಹಾಯ, ಬೆಂಬಲ ಮತ್ತು ಹಣಕಾಸಿನ ಸ್ಥಿರತೆ ಹೆಚ್ಚಾಗುವ ಸೂಚನೆ ಕಾಣ್ತಾ ಇದೆ. ಹಳೆಯ ಅಪ್ಸೆಟ್ಗಳನ್ನು ಬಿಟ್ಟುಬಿಡಿ, ಹೊಸ ಸಮತೋಲನ ನಿಮ್ಮ ಕಡೆ ಬರ್ತಾ ಇದೆ, ಸ್ವಾಗತ ಮಾಡಿ. ಒಂದು ಕರ್ಮ ಬಂಧನದಿಂದ ನೀವು ಮುಕ್ತವಾಗ್ತಾ ಇದ್ದೀರಾ. ಕೆಲವು ಘಟನೆಗಳು ಘಟಿಸ್ತಾ ಇದ್ದಾವೆ ಈಗ ನಿಮ್ಮ ಜೀವನದಲ್ಲಿ. ಯಾರಿಗೋ ಏನೋ ಕೊಡುವುದು ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಅದನ್ನು ಕೊಡಬೇಕು ಅಂತೇಳಿ ಬಯಸ್ತಾ ಇದ್ರೆ, ಇಲ್ಲ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಅದು ಸಿಗಬೇಕಾಗಿತ್ತು, ಅದು ನಿಮ್ಮ ಜೀವನಕ್ಕೆ ಬರುವ ಸಮಯ ಆಗಿದೆ, ಅದು ನಿಮಗೆ ಸಿಗ್ತಾ ಇದೆ. ಈ ಸಮಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತೆ. ಹಾಗೆ ಯಾರು ನಿಮ್ಮನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದೆ ಹೋಗಲಿಕ್ಕೆ ತಡೀತಾ ಇದ್ರೋ ಅವರು ನಿಮ್ಮ ಜೀವನದಿಂದ ದೂರ ಆಗ್ಬೋದು, ಇಲ್ಲ ಅವರ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ಅವರನ್ನು ನೀವೇ ಇಗ್ನೋರ್ ಮಾಡಿ ನೀವು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮನ್ನು ಹೆಚ್ಚಿನ ಮಟ್ಟದಲ್ಲಿ ತೊಡಗಿಸ್ಕೊಳ್ತೀರಾ. ಇದು ನಿಮ್ಮ ಜೀವನಕ್ಕೆ ಬಹುದೊಡ್ಡ ತಿರುವನ್ನು ತಂದುಕೊಡೋದ್ರ ಜೊತೆಗೆ ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿಡ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ. ಕೊನೆಗೂ ನೀವು ತುಂಬ ಒಂದು ಒಳ್ಳೆಯ ನಿರ್ಧಾರವನ್ನು ಈಗ ತಗೊಳ್ಳೋಕ್ಕೆ ಸಾಧ್ಯ ಆಗಿದೆ. ಇದು ನಿಮ್ಮ ಆತ್ಮಬಲದಿಂದನೇ ಸಾಧ್ಯ ಆಗಿದೆ. ಹಾಗೆ ಗುರು ಇಲ್ಲಿ ನಿಮಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಯಾವೆಲ್ಲ ರೀತಿ ನೀವು ಜೀವನದಲ್ಲಿ ಭರವಸೆಯನ್ನು ಕಳ್ಕೊಂಡು ಕೂಗಿದ್ರೋ ಆ ಸಮಯದಲ್ಲಿ, ಅಂತಹ ಸಮಯದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ಅವರು ನಾನಿದ್ದೀನಿ, ನಿನ್ನ ಜೊತೆಗೆ, ನೀನು ಯಾವುದಕ್ಕೂ ಹೆದರಬೇಡ ಅನ್ನೋ ರೀತಿಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಕನಸಿನ ಮೂಲಕ ಆಗಿರ್ಬೋದು, ಇಲ್ಲ ಯಾರದ್ದೋ ಒಂದು ಮೂಲಕ ನಿಮ್ಮ ಮನೆಗೆ ಬಂದಿರೋ ಮೂಲಕ ಆಗಿರ್ಬೋದು, ಅದು ಮೂರ್ತಿ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಉದಿಯ ಮೂಲಕ ಆಗಿರ್ಬೋದು. ಈ ರೀತಿಯಾಗಿ ಅವರು ನೀವು ತುಂಬ ಅತ್ಯಂತ ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನು ಬಂದು ತಲುಪಿದ್ದಾರೆ. ಅಂದರೆ ಇದು ಅನಿರೀಕ್ಷಿತ ಅಲ್ಲ, ನಿರೀಕ್ಷಿತ. ಅವರ ಯೋಜನೆಯ ಪ್ರಕಾರ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಕೆಲವೊಂದು ಕಷ್ಟಗಳನ್ನು ನೀಡುವ ಮೂಲಕ ಪರೀಕ್ಷೆ ಮಾಡಿ, ಹಾಗೆ ಕೆಲವೊಂದು ಕರ್ಮಗಳನ್ನು, ಅಂದರೆ ಆ ಫಲವನ್ನು ನೀವು ಅನುಭವಿಸಲೇಬೇಕಾಗಿತ್ತು, ಅದನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡುವ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಅವರು ಬಂದಿದ್ದಾರೆ. ಅಂದರೆ
ಗುರು ಕರುಣೆ ಅಂತಾರಲ್ಲ ಹಾಗೆ ನೀವು ಅವರಲ್ಲಿ ಒಂದು ಪ್ರಾರ್ಥನೆ ಇಟ್ಟು ಶರಣಾಗಿದ್ರಿ, ಇಲ್ಲ ಯಾವುದೋ ರೀತಿಯಲ್ಲಿ ಅವರ ಹೆಸರಲ್ಲಿ ಒಂದು ಸೇವೆ ಮಾಡಿದ್ರು, ಇಲ್ಲ ಯಾವಾಗಲೂ ಹಿಂದೆ ಬಾಬಾರವರನ್ನ ನಂಬಿ ನಡೆದಿದ್ರು, ಸ್ವಲ್ಪ ದಿನವೇ ಆಗಿರ್ಬೋದು ನೀವು ಅವರನ್ನು ನಂಬಿ ಅವರ ಸೇವೆಯನ್ನು ಮಾಡಿದ್ರಿ, ನೀವು ಮರ್ತಿರ್ಬೋದು ಆ ಒಂದು ಘಟನೆಯನ್ನು. ಆದರೆ ನೀವು ಮರೆತರೂ ಕೂಡ ಆ ಗುರುವು ನಿಮ್ಮನ್ನು ಮರ್ತಿಲ್ಲ. ಹಾಗಾಗಿ ಇಂಥ ಒಂದು ಕಷ್ಟದ ಸಮಯದಲ್ಲಿ, ದಿಕ್ಕು ತಪ್ಪಿದಂಥ ಸಮಯದಲ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ, ಇಲ್ಲ ಅನಾರೋಗ್ಯದ ಸ್ಥಿತಿ ತಲುಪಿದೆ, ಈಗೇನು ಮಾಡಬೇಕು ದಾರಿನೇ ಕಾಣ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಗುರು ಬೆಳಕಿನ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಆಗಮನ ಮಾಡಿದ್ದಾರೆ. ಇದರ ಒಂದು ಸತ್ಯ ಸ್ವರೂಪವನ್ನು ಈಗಾಗಲೇ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಅದರ ಆಧಾರದ ಮೇಲೆಯೇ ಕೆಲವೊಂದು ತಿರುವುಗಳನ್ನು ತಗೊಂಡಿದ್ದೀರ. ಈಗ ಸ್ವಲ್ಪ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಿದೆ. ತುಂಬ ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳೆಲ್ಲ ಒಂದೊಂದಾಗಿ ಕರಗ್ತವೆ, ದೂರ ಸರಿತವೆ. ನಾನು ಅವುಗಳನ್ನು ಎದುರಿಸ್ತೀನಿ, ಬದಲಾಯಿಸ್ತೀನಿ, ನನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ದೃಢ ನಿರ್ಧಾರದ ಹೋರಾಟ ಗುರುವಿನ ಒಂದು ಬಲದಿಂದ ನಿಮಗೆ ಸಿಕ್ಕಿದೆ. ಇದರ ಆಧಾರದ ಮೇಲೆ ನೀವು ಬದಲಾವಣೆ ಅಷ್ಟೇ ವೇಗದಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ನಿಮಗೆ ಈಗ ಒಂದು ಗ್ರ್ಯಾಟಿಟ್ಯೂಡ್ ಬಗ್ಗೆ ತುಂಬ ನಂಬಿಕೆ ಬಂದಿದೆ. ಹೌದು, ಕೃತಜ್ಞತಾ ಭಾವದಿಂದ ನಾನು ವರ್ತಿಸಬೇಕು, ಆ ಕೃತಜ್ಞತೆ ಇನ್ನಷ್ಟು ಒಂದು ಒಳ್ಳೆಯದನ್ನು ನನ್ನ ಜೀವನಕ್ಕೆ ತಂದುಕೊಡುತ್ತೆ ಅನ್ನುವ ಸ್ಪಷ್ಟವಾದ ಒಂದು ನಿಲುವನ್ನು ಹೊಂದಿ ಕೆಲವೊಂದು ವಿಚಾರಗಳಲ್ಲಿ ನೀವು ಒಂದು ಪರಿವರ್ತನೆಯನ್ನು ತಂದುಕೊಂಡಿದ್ದೀರಾ. ಅದು ಕೂಡ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗೆ ಕಾರಣವಾಗಿದೆ. ಒತ್ತಡಗಳ ಮಧ್ಯೆನೇ ಕೆಲವು ಪರಿಸ್ಥಿತಿಗಳು ಎಷ್ಟೇ ಹದಗೆಟ್ಟರೂ ಕೂಡ ನಿಮ್ಮಲ್ಲಿ ಒಂದು ದೃಢ ವಿಶ್ವಾಸ ಬಂದಿದೆ ಗುರುವಿನ ಮೇಲೆ. ಇಲ್ಲಿ ಈ ಒಂದು ಪರಿವರ್ತನೆ ಗುರು ಹಾಗೆ ನೀವು ಬೇರೆ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ಅವರು ನಿಮ್ಮೊಳಗಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಬಂದಿದೆ. ಅಂದರೆ ಭಗವಂತನ ಶಕ್ತಿಗಳು ನನ್ನಲ್ಲಿ ಇವೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾನು ಉಪಯೋಗಿಸ್ಕೊಳ್ಬೇಕು, ನನ್ನಲ್ಲಿರುವ ಅಹಂಕಾರ ಅನ್ನೋ ಭಾವವನ್ನು ನಾನು ಬಿಡಬೇಕು. ಅವುಗಳನ್ನು ಅಂದರೆ ಅವುಗಳು ಎಲ್ಲೋ ಒಂದು ರೀತಿಲಿ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ವಿಚಾರಗಳು, ಹಾಗೆ ನನ್ನ ಆರೋಗ್ಯವನ್ನು ಸುಸ್ತುಗೊಳಿಸ್ತವೆ, ಒತ್ತಡಕ್ಕೆ ಈಡು ಮಾಡ್ತವೆ. ಹಾಗೆ ಅಂಥವುಗಳನ್ನು ನನ್ನಿಂದ ದೂರ ಇಡಬೇಕು ಅನ್ನೋ ರೀತಿಯಲ್ಲಿ ನೀವೀಗ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತಾ ಇದ್ದೀರಾ. ಅಲ್ಲಿಗೆ ನಿಮ್ಮಲ್ಲೀಗ ಶಾಂತವಾದ, ತಾಳ್ಮೆಯ, ಸಂಯಮದ, ಸಹನೆಯ ಗುಣ ತುಂಬ ಇದೆ. ಅದರ ಜೊತೆಗೆ ದಯೆ, ಕರುಣೆ, ಪ್ರೇಮದ ವ್ಯಕ್ತಿತ್ವ ಕೂಡ ನೀವು ರೂಢಿ ಮಾಡ್ಕೊಂಡಿರೋದ್ರಿಂದ, ಹಾಗೆ ಪ್ರಕೃತಿಗೆ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ಈಗ ನಿಮ್ಮ ಅನಾರೋಗ್ಯದ ಸಮಸ್ಯೆ ಹಂತ ಹಂತವಾಗಿ ದೂರ ಆಗುತ್ತೆ, ಹೀಲ್ ಮಾಡ್ತವೆ ಈ ಎಲ್ಲ ಒಂದು ವಿಚಾರಗಳು, ಗುಣಗಳು. ಒಟ್ಟಾರೆಯಾಗಿ ಏನಂದರೆ ನೀವೊಂದು ಸುಳ್ಳು ಹೇಳಬೇಕಾದ್ರೆ ಯಾವ ರೀತಿ ಒಂದು ಆತಂಕ ಉಂಟಾಗತ್ತೆ, ಇಲ್ಲ ಹೇಳಿದಾಗ, ಇಲ್ಲ ತಪ್ಪು ಮಾಡಿದಾಗ ಆ ತಪ್ಪು ಎಲ್ಲಾದರೂ ಗೊತ್ತಾಗ್ಬಿಡುತ್ತಾ ಅಂತ ಹೇಳಿ ನೀವು ನೆನೆಸ್ಕೊಂಡ್ರೆ ಸಾಕು, ಆ ಕ್ಷಣ ನಿಮ್ಮ ಮೈಯಲ್ಲೆಲ್ಲ ಒಂದು ರೀತಿಯಲ್ಲಿ ಉರಿ ಆಗ್ಬೋದು, ಇಲ್ಲ ಅಂದರೆ ಒಂದು ಆತಂಕ, ನಡುಕ, ಇಲ್ಲ ನಿದ್ದೆ ಬರದೇ ಇರೋದು, ಇಲ್ಲ ವಾಮಿಟ್ ಆಗೋದು, ಇಲ್ಲ ಇನ್ನೇನೋ ಒಂದು ರೀತಿಯ ಸುಸ್ತು, ಏನೇನೋ ಆಗಲಿಕ್ಕೆ ಶುರುವಾಗತ್ತೆ. ಯಾವಾಗ ನೀವು ತಪ್ಪು ಮಾಡಿ, ಇಲ್ಲ ಸುಳ್ಳು ಹೇಳಿದಾಗ, ಇಲ್ಲ ಯಾರಿಂದನೂ ಯಾವುದಾದ್ರೂ ಒಂದು ವಸ್ತುವನ್ನು ಕದ್ದಾಗ, ಮೋಸ ಮಾಡಿದಾಗ, ಏನೋ ಒಂದು ತಪ್ಪು ಮಾಡಿದಾಗ ನಿಮಗೆ ಈ ರೀತಿಯೆಲ್ಲ ಅನುಭವ ಆಗತ್ತೆ ಅಂದಮೇಲೆ ನೀವು ದಯೆ, ಕರುಣೆ, ಪ್ರೇಮ, ಒಂದು ಸೇವೆಯ ಮನೋಭಾವವನ್ನು ಗುರುವಿನ ಉಪದೇಶಗಳ ಮೇರೆಗೆ ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಅಹಂಕಾರ, ಅಹಮ್ಮನ್ನು ತ್ಯಜಿಸಿ ಒಳ್ಳೆಯದನ್ನು ರೂಢಿಸ್ಕೊಂಡು ಆಧ್ಯಾತ್ಮಿಕ ಪಯಣದಲ್ಲಿ ನೀವೀಗ ಸಾಕ್ತಾ ಇದ್ದೀರಾ ಅಂದರೆ ನಿಮ್ಮ ಬಗ್ಗೆ ನಿಮಗೀಗ ಪ್ರೌಡ್ ಫೀಲ್ ಆಗ್ತಾ ಇದೆ. ಇದೂ ಕೂಡ ನಿಮ್ಮ ದೇಹದ ಮೇಲೆ ಅಷ್ಟೇ ಪರಿಣಾಮವನ್ನು ಬೀರ್ತಾ ಇದೆ. ಅಂದರೆ ತಪ್ಪಾದಾಗ, ಇಲ್ಲ ಮೋಸ ಮಾಡಿದಾಗ, ಇಲ್ಲ ಏನೋ ಒಂದು ತಪ್ಪು ಕೆಲಸ ಮಾಡಿ ಇನ್ನೇನು ಸಿಕ್ಕಾಕೊಳ್ತೀನಿ ಅಂದಾಗ ಗಾಬರಿಯಾಗಿ ದೇಹ ಯಾವ ರೀತಿ ಒಂದು ಒತ್ತಡಕ್ಕೆ ಒಳಗಾಗತ್ತಲ್ಲ, ಆ ಸಮಯದಲ್ಲಿ ಉಂಟಾಗುವ ಆ ಮಾನಸಿಕ, ದೈಹಿಕ ಒತ್ತಡದಿಂದ ಯಾವೆಲ್ಲ ರೀತಿಯ ಒಂದು ಅಡ್ಡ ಪರಿಣಾಮಗಳು ನಿಮ್ಮ ಜೀವನದ ಮೇಲೆ, ದೇಹದ ಮೇಲೆ ಉಂಟಾಗ್ತವೋ ಅದೇ ರೀತಿ ನೀವೀಗ ಆ ಗುರುವಿನ ಉಪದೇಶಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಸರಿ ಯಾವುದು, ತಪ್ಪು ಯಾವುದು, ಹಾಗೆ ಯಾವ ನಿರ್ಧಾರ ತಗೊಳ್ಬೇಕು, ಯಾವುದನ್ನು ಮಾಡಿದರೆ ಸರಿ ಇರುತ್ತೆ, ವಂಚನೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾನು ನಡಿಬೇಕು, ನನ್ನ ಕರ್ಮಗಳೇ ನನ್ನನ್ನು ಉಳಿಸೋದು, ಇಲ್ಲಾಂದರೆ ಇವತ್ತು ನಾನು ಏನು ಕೊಡ್ತೀನೋ ಅದು ನಾಳೆ ನನಗೆ ಸಿಗುತ್ತೆ ಅನ್ನೋ ಒಂದು ಕೆಲವಷ್ಟು ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು, ಹಾಗೆ ಒಂದು ಹೀಲಿಂಗ್ ಒಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ, ದಾನ ಮಾಡಿದರೆ, ಇಲ್ಲ ಯಾರದ್ದೋ ಸೇವೆ ಮಾಡಿದರೆ, ನಿಮ್ಮ ಮನೆಯವರಲ್ಲೇ ಯಾರೋ ನಿಮಗೆ ಅತಿಯಾದ ಹಿಂಸೆ, ನೋವು ಕೊಟ್ಟರೂ ಕೂಡ ಅವರಲ್ಲಿ ಒಳ್ಳೆಯದನ್ನೇ ಹುಡುಕ್ತಾ ಇದ್ದೀರಿ. ಯಾವತ್ತೋ ಅವರು ಒಂದು ಒಳ್ಳೆಯದನ್ನು ಮಾಡಿದ್ರಲ್ಲ ಅದನ್ನೇ ನೆನಪು ಮಾಡಿಕೊಂಡು ಮುಂದೆ ಹೋಗೋಣ, ಅವ್ರು ಏನಾದರೂ ಅಂದ್ಕೊಳ್ಳಿ, ಈ ಸಮಯದಲ್ಲಿ ಅವ್ರ ಕರ್ಮ ಅವ್ರು ವೃದ್ಧಿ ಮಾಡ್ಕೊಳ್ತಿದ್ದಾರೆ, ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ನಾನು ನನ್ನ ಕರ್ಮವನ್ನು ಮಾಡೋಣ ಅನ್ನೋ ರೀತಿಯಲ್ಲಿ ನೀವೀಗ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಶಾಂತ, ಹಾಗೆ ಸಹನೆ, ತಾಳ್ಮೆಯಿಂದ ಅದರದ್ದೇ ಆದ ರೀತಿಯಲ್ಲಿ ಒಂದು ಎನರ್ಜಿಯನ್ನು ಬಿಡುಗಡೆ ಮಾಡಿಕೊಡ್ತಾ ಇದೆ. ಅದು ನಿಮಗೆ ಮುಂದಿನ ಭವಿಷ್ಯಕ್ಕಾಗಿರ್ಬೋದು, ಮುಂದಿನ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನೀವು ಕಂಡ ಕನಸುಗಳ ಮೇಲಾಗಿರ್ಬೋದು, ಇಚ್ಛೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ದೀರೋ ಅದು ಕೆಲಸ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ಉನ್ನತ ಮಟ್ಟದ ಆಲೋಚನೆಗಳನ್ನು ನೀವು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಈ ಎಲ್ಲ ಒಂದು ಬ್ಲೆಸ್ಸಿಂಗ್ಗಳು ಸಹಾಯ ಮಾಡುತ್ತೆ, ಹಾಗೆ ಹೀಲ್ ಕೂಡ ಮಾಡ್ತಾ ಇದೆ ಒಂದು ನೆಗೆಟಿವ್ ಎನರ್ಜಿಯನ್ನು. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಂಕ್ಷಿಪ್ತವಾಗಿದೆ. ಇಲ್ಲಿ ಗುರುವಿನ ಪ್ರಕಾರ
ನಿಮ್ಮ ದೇಹ ನೀವು ಕೆಟ್ಟದ್ದು ಮಾಡಿದಾಗ ಯಾವ ರೀತಿ ಅದಕ್ಕೆ ಸ್ಪಂದಿಸೋದು, ಮನಸ್ಸಾಗಿರ್ಬೋದು, ದೇಹ ಆಗಿರ್ಬೋದು, ಅದೇ ರೀತಿ ನೀವು ಒಳ್ಳೆ ಕೆಲಸ ಮಾಡಿದಾಗ ಕೂಡ ನಿಮ್ಮ ದೇಹ, ನಿಮ್ಮ ಮನಸ್ಥಿತಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಅದರ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ರೆ ಇದು ನಿಮ್ಮ ಜೀವನ, ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸ್ತಾ ಇದೆ. ಯಾವುದಕ್ಕೂ ಹೆದರೋದು ಬೇಡ. ನನ್ನ ಮಾರ್ಗದರ್ಶನ ನಿಮಗೆ ಆವಾಗವಾಗ ಇದೇ ರೀತಿಯಾಗಿ ಸಿಗ್ತಾ ಹೋಗುತ್ತೆ. ನೀವು ನನ್ನನ್ನು ಹುಡುಕಬೇಕಾಗಿರುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನೀವು ನನ್ನ ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಹಾಗೆ ಒಳ್ಳೆಯ ಕರ್ಮಗಳ ದಾರಿಯನ್ನು ಹಿಡಿದಷ್ಟು ನಾನು ನಿಮಗೆ ಹತ್ತಿರವಾಗ್ತಾ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ. ಹಾಗೆ ಆದಷ್ಟು ಬೇಗನೆ ನೀವು ಕುಲದೇವಿಯ ದರ್ಶನವನ್ನು ಮಾಡಲೇಬೇಕು ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಯಾರೆಲ್ಲ ಕುಲದೇವಿಯ ದರ್ಶನವನ್ನು ಈ ವರ್ಷದಲ್ಲಿ ಮಾಡಿಲ್ಲ, ಅಂದರೆ ನೀವು 2025ನೇ ಇಸ್ವಿಲೂ ಹೋಗ್ಲಿಕ್ಕಾಗಿಲ್ಲ ಕಾರಣಾಂತರಗಳಿಂದ, ಹಾಗೆ ಹೋಗಬೇಕು ಅಂತೇಳಿ ಕೆಲವರು ಮುಂದೆ ತಳ್ತಾ ಇದ್ದೀರಾ, ಆಗ್ತಾ ಇಲ್ಲ, ಯಾವುದೋ ಒಂದು ಪರಿಸ್ಥಿತಿ ಆಗಿರ್ಬೋದು, ಒತ್ತಡಗಳಾಗಿರ್ಬೋದು ಕಾಡ್ತಾ ಇದ್ದಾವೆ ಅಂದರೆ ನೀವು ಅದನ್ನು ಬದಿಗಿಟ್ಟು, ಆ ವಿಚಾರವನ್ನು ಅದನ್ನು ಬದಿಗಿಟ್ಟು ನಾನು ಹೋಗಲೇಬೇಕು ಅಂತ ನಿರ್ಧಾರ ತಗೊಂಡು ಆ ದೇವಿಯನ್ನಾಗಿರ್ಬೋದು, ನಿಮ್ಮ ಕುಲದೇವರನ್ನಾಗಿರ್ಬೋದು ಸಂಕಲ್ಪ ಮಾಡಿ ಒಂದು ಸಮರ್ಪಣೆಯಾಗಿ 11 ರೂಪಾಯಿ ಕಾಣಿಕೆ ಈ ರೀತಿಯಾಗಿ ಎತ್ತಿಟ್ಟು ನಾನು ಬರ್ತೀನಿ ಇಷ್ಟು ದಿನಗಳೊಳಗೆ, ನಾನು ತುಂಬ ದಿನ ಆಗಿದೆ ನಿಮ್ಮ ದರ್ಶನವನ್ನು ಮಾಡಿದೆ, ನಿಮ್ಮ ದರ್ಶನ ಭಾಗ್ಯವನ್ನು ನನಗೆ ಕೊಡಿ ಅಂಥೇಳಿ ಒಂದು ಪ್ರಾರ್ಥನೆಯನ್ನು ವಿನಮ್ರವಾಗಿ ನಮ್ರತಾ ಭಾವದಿಂದ ಮಾಡಿಕೊಂಡಾಗ ಮಗುವನ್ನು ತಾಯಿ ಆದವಳಾಗಿರ್ಬೋದು, ತಂದೆ ಆದವರಾಗಿರ್ಬೋದು ನೋಡಬೇಕು ಅಂತೇಳಿ ಹಂಬಲಿಸ್ತಾ ಇರ್ತಾರೆ. ನೀವೇ ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ ನೀವು ನೆನಪು ಮಾಡ್ಕೊಳ್ಳುವಂಥ ಸರದಿ ಬಂದಿದೆ. ನೀವು ನಾನು ಬರಲೇಬೇಕಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರು ಕರೆಸ್ಕೊಳ್ಳುವ ಮನಸ್ಸು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿಗೆ ಹೋಗ್ತಾ ಇದೆ. ನೀವು ನೋಡಲೇಬೇಕು ಅಂದರೆ ಕೆಲವೊಂದು ಸಾರಿ ಅನಿವಾರ್ಯ ಕಾರಣ ಆಗಿರ್ಬೋದು, ದೂರ ಇರೋದಾಗಿರ್ಬೋದು, ಇನ್ಯಾವುದೋ ರೀತಿ ಕಾರಣ ಕೊಟ್ಟು ನೀವು ಮುಂದೆ ತಳ್ತಾ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಯಾಕಂದರೆ ಅವರು ನಿಮ್ಮ ಕುಲ ಕಾಯುವ ದೇವತೆ ಆಗಿರ್ತಾರೆ. ಅಂದರೆ ನಿಮ್ಮ ಪೂರ್ವಜರಾಗಿರ್ಬೋದು, ನಿಮ್ಮ ಪುರಾತನ ಕಾಲ ಅಂದರೆ ನಿಮ್ಮ ಪೂರ್ವಜರ ತುಂಬ ಹಿಂದೆ ಅವರು ಯಾವಾಗ ಯಾವ ಸ್ಥಳದಲ್ಲಿ ವಾಸವಾಗಿರ್ತಾರಲ್ಲ ಆ ಸ್ಥಳದಲ್ಲಿ ಅವರಿಗೆ ಆ ದೇವಿಯ ರಕ್ಷಣೆ ಸಿಕ್ಕಿರುತ್ತೆ. ಆ ಸಮಯದಲ್ಲಿ ಆ ದೇವರ, ಅದು ಗಂಡು ದೇವರಾಗಿರ್ಬೋದು, ಹೆಣ್ಣು ದೇವರಾಗಿರ್ಬೋದು, ಅಲ್ಲಿ ಅವರಿಗೆ ಯಾವುದೋ ಒಂದು ಸಮಸ್ಯೆ ಆದಾಗ, ಕಾಯಿಲೆ ಬಂದಾಗ, ಇಲ್ಲ ಅವರ ವಾಸ ಮಾಡ್ತಾ ಇರೋ ಜಾಗದಲ್ಲಿ ಅವರಿಗೆ ಆ ದೇವರು ಮೂಲವಾಗಿ ಸಿಕ್ಕಾಗ ಅವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಅದರಿಂದ ಅವರು ಚೇತರಿಸ್ಕೊಂಡಿರ್ತಾರೆ, ಉನ್ನತಿಯನ್ನು, ಉದ್ಧಾರವನ್ನು ಕಂಡಿರ್ತಾರೆ. ಆಗ ನಮ್ಮ ಕುಲದೇವರು ನೀವೇ ಅಮ್ಮ ಅನ್ನೋ ರೀತಿಯಲ್ಲಿ ಅವರು, ನಿಮ್ಮ ಪೂರ್ವಜರು ಅವರನ್ನು ಕುಲದೇವಿಯಾಗಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರು ಅದೇ ರೀತಿ ಮುಂದುವರೆದು ಬಂದಿರ್ತಾರೆ. ಅವರು ನಿಮ್ಮ ಕುಲ ಕಾಯುವ ದೇವಿಯೇ ಆಗಿರ್ತಾರೆ, ದೇವತೆಯೇ ಆಗಿರ್ತಾರೆ. ಗಂಡು ದೇವತೆ ಆಗಿರ್ಬೋದು, ಹೆಣ್ಣು ದೇವತೆ ಆಗಿರ್ಬೋದು. ಈಗ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಈ ರೀತಿಯ ಎನರ್ಜಿ ಕನೆಕ್ಟ್ ಆಗಿದೆ. ಹೇಗಾದರೂ ಮಾಡಿ ನಿಮ್ಮ ಕುಲದೇವಿಯ ದೇವರ ದರ್ಶನವನ್ನು ಆದಷ್ಟು ಬೇಗನೆ ಮಾಡಿ ಬನ್ನಿರಿ. ಮಾಡ್ತೀರಾ, ಈಗಾಗಲೇ ಮಾಡಿದ್ದೀರಾ. ಕೆಲವೊಂದು ಸಂದೇಶಗಳ ಮೂಲಕವೇ ನೀವು ಪರಿವರ್ತನೆಗೊಂಡು ಆ ತಕ್ಷಣವೇ ನಾನು ಹೋಗಬೇಕು ಅಂತೇಳಿ ಅಂದ್ಕೊಂಡು ಕೂಡ ಅದು ಆ ಒಂದು ಕಾರ್ಯವನ್ನು ಸಂಪನ್ನಗೊಳಿಸಿದೆ. ಹಾಗಾಗಿ ಮನಸ್ಸಿಗಿಂತ ದೊಡ್ಡ ವಿಚಾರ ಯಾವುದಿಲ್ಲ, ಅಸಂಭವ ಅನ್ನೋದೇನಿಲ್ಲ. ನೀವು ಮನಸ್ಸು ಮಾಡಬೇಕಷ್ಟೇ. ಆಗೋದೇ ಇಲ್ಲ. ಸಮಸ್ಯೆ ಮೇಲೆ ನೀವು ಹೇಳ್ತಾ ಇದ್ದರೆ ಆ ಸಮಸ್ಯೆಗಳನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದ್ರಿಂದ ನೀವು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನಾನು ಹೋಗಲೇಬೇಕು, ಆಗತ್ತೆ ನನ್ನಿಂದ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಯೋಚಿಸ್ತೀರೋ ಅದು ಕೂಡ ಮ್ಯಾನಿಫೆಸ್ಟ್ ಆಗಿ ನೀವು ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಆದಷ್ಟು ಬೇಗನೆ ನೀವು ಕುಲದೇವರ ದರ್ಶನ ಮಾಡೋದು ತುಂಬ ಅಗತ್ಯ ಇದೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಯ ಬಗ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವರಿಗೆ ಶಿರಡಿಗೆ ಹೋಗಬೇಕು ಅಂತೇಳಿ ತುಂಬ ಆಸೆ ಇತ್ತು. ತುಂಬ ಆಸೆ ಇದ್ದದ್ದು ಈಗ ಪೂರ್ಣಗೊಂಡಿದೆ. ಅದಕ್ಕೆ ನಿಮಗೆ ಈಗ ತುಂಬ ಖುಷಿಯಾಗಿದೆ. ಹೋಗಿ ಬಂದಿದ್ದೀರಾ, ನೀವು ಇದೇ ತಿಂಗಳಲ್ಲಿ ಹೋಗಿ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಹೋದ ತಿಂಗಳಲ್ಲೂ ಕೂಡ ನೀವು ಶಿರಡಿ ಯಾತ್ರೆಯನ್ನು ಮಾಡಿ ಬಂದಿದ್ದೀರಾ. ಹೋಗಿ ಬಂದಮೇಲೆ ನಿಮಗೆ ಸಮಾಧಾನ ಸಿಕ್ಕಿದೆ. ಗುರುವಿನ ನೆರಳಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ ಅನ್ನೋ ರೀತಿಯಲ್ಲಿ, ಆ ಗುರುವಿನಿಂದಲೇ ನನ್ನ ಜೀವನದಲ್ಲಿ ಬಹಳಷ್ಟು ನಾನು ಚೇತರಿಸ್ಕೊಂಡಿದ್ದೀನಿ, ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಂಡಿದ್ದೀನಿ. ಕುಲದೇವರಾಗಿರ್ಬೋದು, ಗ್ರಾಮ ದೇವತೆಗಳ ಬಗ್ಗೆ ಆಗಿರ್ಬೋದು, ಹಾಗೆ ಕೆಲವೊಂದು ದೇವತೆಗಳ ಬಗ್ಗೆ ನನಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗಿರೋದು ನನ್ನ ಗುರುವಿನ ಪ್ರೇರಣೆಯಿಂದ ಅಂತ ಕೂಡ ನೀವು ಕೃತಜ್ಞತೆಯನ್ನು ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಕಾಶ ಬರ್ತಾ ಇದೆ. ಕೆಲವೊಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಕೆಲವೊಂದು ವಿಚಾರಗಳನ್ನು ಕೂಡ ಅನ್ನೋ ರೀತಿಲಿ, ಅಂದರೆ ಸಂತೋಷವನ್ನು ಹಂಚ್ಕೊಳ್ತಾ ಇದ್ದೀರಾ, ಅದನ್ನು ಒಂದು ಫಂಕ್ಷನ್ ರೂಪದಲ್ಲಿ ಆಚರಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಒಳ್ಳೆಯ ಸಮಯ ಶುರುವಾಗಿದೆ. ಹಾಗೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಎದುರು ನೋಡೋದು ತಪ್ಪಲ್ಲ. ಆದರೆ ಕರ್ಮ ಮಾಡಿ ಕರ್ಮದ ಮೇಲೆ ನಿರೀಕ್ಷೆ ಇಡಬೇಡಿ. ಅದು ಖಂಡಿತವಾಗಿಯೂ ಫಲದ ರೂಪದಲ್ಲಿ ನಿಮ್ಮನ್ನು ಬಂದು ತಲುಪುತ್ತೆ. ಅದರ ಜವಾಬ್ದಾರಿಯನ್ನು ನೀವು ನಂಬಿದ ಗುರುವು ಹಾಗೆ ದೈವಶಕ್ತಿಗಳು ತೆಗೆದುಕೊಂಡಿದ್ದಾವೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ.
ನಿಮ್ಮ ಬಗ್ಗೆ ಕೆಲವರಿಗೆ ಒಳ್ಳೆಯ ಭಾವನೆ ಇದೆ, ಹಾಗೆ ನಿಮಗೂ ಕೂಡ ಕೆಲವರ ಬಗ್ಗೆ ಒಳ್ಳೆಯ ಭಾವನೆ ಇದೆ. ನಿಮ್ಮಿಬ್ಬರ ಎನರ್ಜಿ ಇಲ್ಲಿ ಅಲೈನ್ ಆಗ್ತಾ ಇದೆ. ಅದರಿಂದ ಕೆಲವೊಂದು ಪರಿವರ್ತನೆಗಳು ಆಗ್ತವೆ. ಅದ್ರ ಜೊತೆಗೆ ಕೆಲವರ ಸಹಾಯ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೀವು ಪಟ್ಟ ಶ್ರಮಕ್ಕೆ ಫಲ ಒಟ್ಟಾರೆಯಾಗಿ ಸಿಗುವ ಸಮಯ ಈಗಾಗಲೇ ಬಂದಿದೆ. ಅದು ಯಾರದ್ದೋ ಮೂಲಕ ಬರ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು, ಆದರೆ ಅನಿರೀಕ್ಷಿತವಾಗಿ ಅದು ಇನ್ಯಾವುದೋ ರೀತಿಯಲ್ಲಿ ನಿಮ್ಮ ಕೈ ಬಂದು ಸೇರುತ್ತೆ. ಅದರ ಸಂಭ್ರಮದ ಆಚರಣೆಯನ್ನು ನೀವು ಇದೇ ತಿಂಗಳ ಕೊನೆಯಲ್ಲಿ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತಾ ಇದೆ. ಹಾಗೆ ಒಂದು ಮನೆ ಖರೀದಿಯಾಗಿರ್ಬೋದು, ಇಲ್ಲ ಬದಲಾವಣೆ ಮಾಡೋ ವಿಚಾರದಲ್ಲಿ ತುಂಬ ಗೊಂದಲ ಇತ್ತು. ಅದರ ಒಂದು ವಿಚಾರವನ್ನು ಪ್ರಾರ್ಥನೆಯ ಮೂಲಕ, ಸಂಕಲ್ಪದ ಮೂಲಕ ಗುರುವಿನಲ್ಲಿ ಶರಣಾಗಿಸಿದರೆ ಆ ವಿಚಾರದಲ್ಲಿ ಈಗ ರಿಲೀಫ್ ಸಿಕ್ಕಿದೆ. ಆ ಮನೆಯಲ್ಲಿ ಈಗ ನೀವು ವಾಸ ಮಾಡ್ತಾ ಇದ್ದೀರಾ. ಮನೆ ಬದಲಾವಣೆ ಮಾಡಿದರೆ ವಾಸವನ್ನು ಕೂಡ ಮಾಡ್ತಾ ಇದ್ದೀರಾ. ಅಲ್ಲಿಂದ ನಿಮ್ಮ ಜೀವನದಲ್ಲಿ ಹೊಸದೊಂದು ತಿರುವಿಗೆ ಕಾರಣ ಕೂಡ ಆಗುತ್ತೆ. ಆ ಮನೆ ಆಗಿರ್ಬೋದು, ಆ ವಾತಾವರಣ ಆಗಿರ್ಬೋದು, ಅಲ್ಲಿ ಪರಿಚಯ ಆಗುವ ಕೆಲವು ವ್ಯಕ್ತಿಗಳಿಂದ ಆಗಿರ್ಬೋದು. ಒಟ್ಟಾರೆಯಾಗಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನೀವು ಅಂದ್ಕೊಂಡಿದ್ರಿ, ಆದರೆ ಇಲ್ಲಿ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನಿಮಗೆ ಅಲ್ಲಿ ಹೋಗಲಿಕ್ಕೆ ಒಂದು ನೆಲೆ ಸಿಕ್ಕಿತ್ತು. ಅದರ ಮೂಲಕ ನಿಮಗೆ ಕೆಲವೊಂದು ಪರಿವರ್ತನೆಗಳು ಖಂಡಿತವಾಗಿ ಸಿಗ್ತವೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಎನರ್ಜಿಯನ್ನು ರೀಚಾರ್ಜ್ ಮಾಡಬೇಕು, ಅದರ ಸಮಯ ಬಂದಿದೆ ಅಂತ ಹೇಳಿ. ಅಂದರೆ ಸ್ವಲ್ಪ ತಿರುಗಾಟ, ಅದು ಪ್ರಶಾಂತವಾದ ವಾತಾವರಣ ಆಗಿರ್ಬೋದು, ಇಲ್ಲ ಒಂದು ಶಾಂತವಾದ ಮಂದಿರಕ್ಕೆ ಹೋಗ್ತೀರಾ. ಒಟ್ಟಾರೆಯಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಮಾಡ್ತೀರಾ ಇದೇ ತಿಂಗಳಲ್ಲಿ. ಅಂದರೆ ಯಾವುದಾದ್ರೂ ಮಂದಿರಕ್ಕಾಗಿರ್ಬೋದು, ಇಲ್ಲ ಒಂದು ಹಬ್ಬದ ಆಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದಾಗಿರ್ಬೋದು, ಮಾಡೇ ಮಾಡ್ತೀರಾ. ಅದರಿಂದ ನಿಮ್ಮ ಎನರ್ಜಿ ಹೀಲ್ ಆಗುತ್ತೆ, ತುಂಬ ಸಂತೋಷವಾಗಿರ್ತೀರ. ಅದು ಒಂದೇ ದಿನ ಆಗಿರ್ಬೋದು, 2 ದಿನ ಆಗಿರ್ಬೋದು, ಅದು ನಿಮ್ಮನ್ನು ತುಂಬ ಹೀಲ್ ಮಾಡೋದ್ರ ಜೊತೆಗೆ ಮತ್ತೆ ನಿಮಗೆ ಬದುಕುವ ಭರವಸೆ ಕೊಡ್ತದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಂದ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಕೆಲವೊಂದು ಪಾಠಗಳನ್ನು ಕೂಡ ಆ ಜಾಗದಿಂದ ಕಲಿತು ಬರ್ತೀರಾ. ಇದರಿಂದ ನಿಮ್ಮಲ್ಲಿ ಕೆಲವು ಶಿಸ್ತುಗಳು ಬರ್ತವೆ. ಆ ಬದಲಾವಣೆಯನ್ನು ನೀವು ಅತ್ಯಂತ ಸನಿಹದಲ್ಲೇ ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಎಲ್ಲೇ ಹೋದರೂ ಆ ಜಾಗದಲ್ಲಿ ನಿಮ್ಮ ಮನಸ್ಸು ಹೀಲ್ ಆಗುತ್ತೆ. ಹಾಗೆ ಕೆಲವು ಪಾಠಗಳನ್ನು ಕಲಿತು ನಿಮ್ಮ ಜೀವನದಲ್ಲಿ ಕೆಲವೊಂದು ಶಿಸ್ತನ್ನು ಅಳವಡಿಸಿಕೊಳ್ಳುತ್ತೀರಾ ಅನ್ನೋ ರೀತಿಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಆಗಿರ್ಬೋದು, ಸ್ವಲ್ಪ ಹೊರಗಡೆ ಸುತ್ತಾಟವನ್ನು ನೀವು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲೂ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಅದು ದೇವತೆಗಳ ಒಂದು ಮಂದಿರಕ್ಕಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಸುತ್ತಾಡುವ ಜಾಗ ಆಗಿರ್ಬೋದು, ಇಲ್ಲ ಫಂಕ್ಷನ್ಗಳನ್ನು ಅಟೆಂಡ್ ಮಾಡುವ ರೀತಿಲಾಗಿರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಫ್ಯಾಮಿಲಿ ಇಲ್ಲವೇ ಸ್ನೇಹಿತರ ಜೊತೆ ಸುತ್ತಾಟ ಶುರುವಾಗಿದೆ ಈಗಾಗಲೇ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಅಂದರೆ ನಿಮ್ಮ ಬಗ್ಗೆ ನಿಮಗೆ ನಿಗಾ ಇರಲಿ. ಭಗವಂತನ ನಾಮಸ್ಮರಣೆ ಮನದಲ್ಲಿ ನುಡಿತಾ ಇರಿ. ಹಾಗೆ ವೆಕೇಷನನ್ನು ತುಂಬ ಎಂಜಾಯ್ ಮಾಡಿ. ನೀವು ಒಳ್ಳೆಯವರಾಗೇ ಇರಿ. ಹಾಗಂತ ಅದನ್ನು ಯಾರು ಡಿಸರ್ವ್ ಮಾಡೋದಿಲ್ಲಲ್ವ, ಅವರ ಹತ್ರ ಅಷ್ಟಾಗಿ ಒಳ್ಳೆಯವರಾಗಿರೋದು ತಪ್ಪು. ಇರಬೇಕಾಗಿಲ್ಲ, ಅವರನ್ನು ಒಪ್ಪಿಸ್ಕೊಳ್ಬೇಕಾಗಿಲ್ಲ ಅನ್ನೋ ರೀತಿಲಿ, ಅಂದರೆ ಅವ್ರಿಗೆ ತೋರಿಸೋ ಅಗತ್ಯ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ. ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಈ ಸಮಯದಲ್ಲಿ ನೀವು ಹೊರಗೆ ಬರ್ತಾ ಇದ್ದೀರಾ. ಇದರಿಂದ ನಿಮಗೆ ತುಂಬ ಖುಷಿಯಾಗಿದೆ. ಇಲ್ಲಿ ಮಾಧ್ಯಮವಾಗಿ ಬಾಬಾ ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ. ನೀವು ನಂಬಿದ ದೈವಶಕ್ತಿಗಳು ಕೂಡ ನಿಮಗೆ ಸಹಾಯ ಮಾಡಿದರು. ಜೊತೆಗೆ ನಿಮ್ಮ ಅವರ ತುಂಬ ಸ್ಟ್ರಾಂಗ್ ಆಗಿದೆ ಈ ಸಮಯದಲ್ಲಿ. ಯಾವುದಕ್ಕೂ ಹೆದರ್ತಾ ಇಲ್ಲ ನೀವು. ಅಂದರೆ ನಾನು ಸರಿಯಾಗಿದ್ದೀನಿ, ಸರಿಯಾದ ನಿರ್ಧಾರವನ್ನು ತೊಗೊಂಡಿದ್ದೀನಿ, ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಕೆಟ್ಟದನ್ನು ಬಯಸ್ತಾ ಇಲ್ಲ. ನಾನು ಯಾಕೆ ಹೆದರಬೇಕು, ನಾನು ಯಾಕೆ ಸೊರಗಬೇಕು, ನಾನು ಯಾಕೆ ಕೊರಗಬೇಕು, ನಾನು ಯಾಕೆ ಹಿಂದೆ ಸರಿಬೇಕು ಅನ್ನೋ ರೀತಿಲಿ ನೀವು ಕೆಲವೊಂದು ನಿರ್ಧಾರಗಳನ್ನು ಸರಿಯಾಗಿ ಮಾಡಿದ್ದೀರಾ. ಹಾಗಾಗಿ ಒಂದು ಕಠಿಣ ಪರಿಸ್ಥಿತಿಗಳಿಂದ ನೀವೀಗ ಹೊರಗೆ ಬಂದಿದ್ದೀರಾ, ಬರ್ತಾ ಕೂಡ ಇದ್ದೀರಾ. ನಿಮ್ಮ ಮನಸ್ಸು ಶುದ್ಧವಾಗಿದೆ, ಪವಿತ್ರವಾಗಿದೆ. ನಿಮ್ಮ ಆಲೋಚನೆಗಳು ಕೂಡ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಹಾನಿ ಉಂಟು ಮಾಡ್ತಾಯಿಲ್ಲ. ಹಾಗಾಗಿ ನೀವು ಹೇಗಿದ್ದೀರೋ ಹಾಗೆ ಇರಿ. ಯಾರೊಬ್ಬರಿಗೋಸ್ಕರ ನೀವು ಬದಲಾಗುವ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಕೆಲವೊಂದು ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಡ. ನಿಸ್ವಾರ್ಥವಾಗಿ ನಿಮ್ಮ ಸೇವೆ ಹೇಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದೆಯಲ್ಲ, ಅದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದೆ. ಹಾಗಾಗಿ ಯಾರೋ ಬಂದು ಅಲ್ಲೇ ಅಡೆತಡೆ ಮಾಡ್ಬೋದು, ಇಲ್ಲಾಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಕೂಡ ಮಾಡ್ಬೋದು. ಹಾಗಾಗಿ ಅಲ್ಲಿ ನೀವು ಸರಿಯಾದ ನಿರ್ಧಾರವನ್ನು ತಗೊಳ್ಳಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಆ ಒಂದು ವಿಚಾರದಲ್ಲಿ ತೊಡಗಿಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋದು ಬೇಡ, ಒಪ್ಪಿಸ್ಕೊಳ್ಳೋದು ಬೇಡ. ನೀವೇನು ಮಾಡ್ತಾಯಿದ್ರೋ ಅದು ಸರಿಯಾಗಿದೆ, ಅದರ ಬಗ್ಗೆ ನೀವು ದೃಢವಾಗಿರಿ. ಅಂದರೆ ಬೇರೆಯವರಿಗೋಸ್ಕರ ನಿಮ್ಮ ಕೆಲವೊಂದು ಅಭ್ಯಾಸವಾಗಿರ್ಬೋದು, ಶಿಸ್ತನ್ನಾಗಿರ್ಬೋದು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದರಿಂದ ಯಾರಿಗೂ ತೊಂದರೆ ಆಗಿಲ್ಲ, ನಿಮಗೂ ಕೂಡ ತೊಂದರೆ ಆಗಿಲ್ಲ. ಹಾಗಾಗಿ ಅದು ನಿಮಗೆ ಒಳ್ಳೆಯದನ್ನೇ ಮಾಡಿದೆ. ಅವರಿಗೆ ಅದೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ನಿಮ್ಮ ಶಿಸ್ತಾಗಿರ್ಬೋದು, ನಿಮ್ಮ ಒಂದು ಸರಿಯಾದ ಒಂದು ಜೀವನದ ವ್ಯವಸ್ಥೆ ಆಗಿರ್ಬೋದು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಅವ್ರಿಗೆ ಕಿರಿಕಿರಿ ಆಗಿದೆ. ಆದರೆ ಅವರು ನಿಮ್ಮ ಮೇಲೆ ಈಗ ಅದನ್ನು ಬಿಡು, ಇಲ್ಲ ಅಂದರೆ ಬದಲಾಗು ಅನ್ನೋ ರೀತಿಯಲ್ಲಿ ಒತ್ತಡ ತರ್ಬೋದು, ಇಲ್ಲ ಹೇಳ್ಬೋದು. ಅದರ ಕಡೆ ಗಮನ ಹರಿಸ್ಬೇಡಿ, ಇಗ್ನೋರ್ ಮಾಡ್ತಾ ಹೋಗಿ. ನಿಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ಳುವ ಸಮಯ ಬಂದಿದೆ.
ಶಿಸ್ತಾಗೇ ಇದ್ದೀರಾ, ಆದರೂ ಕೂಡ ಎಲ್ಲೋ ಒಂದು ರೀತಿಲಿ ಈಗ ಮಾಡಬೇಕಾಗಿರೋ ಕೆಲಸನ ಆಮೇಲೆ ಮಾಡೋಣ ಅನ್ನೋದು, ಆಮೇಲೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದ ಕೆಲಸನ ನಾಳೆಗೆ ಮಾಡೋದು, ಇಲ್ಲ ಎಲ್ಲಿಗೋ ಹೋಗೋ ವಿಚಾರ ಆಗಿರ್ಬೋದು, ಇಲ್ಲ ಏನೋ ಒಂದು ಪರಿವರ್ತನೆ ತಂದ್ಕೊಳ್ಳೋ ವಿಚಾರ ಮಾಡಬೇಕು ಅಂತೇಳಿ ಅಂದ್ಕೊಳ್ತೀರ, ಆದರೆ ನಾಳೆ ನಾಳೆ ಅಂತೇಳಿ ಮುಂದುವರಿಸ್ತಿದ್ರೆ ಇದು ತಪ್ಪು. ಅಂದರೆ ಏನೋ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಮಂದಿರಕ್ಕೆ ಹೋಗಬೇಕು ಅಂತೇಳಿ ಬಿಡೋದಾಗಿರ್ಬೋದು, ಇಲ್ಲ ಯಾರದ್ದೋ ಮನೆಗೆ ಯಾರೋ ಹುಷಾರಿಲ್ದವ್ರನ್ನ ನೋಡ್ಕೊಳಕ್ಕೆ ಹೋಗೋದಾಗಿರ್ಬೋದು, ನೋಡಿ ಬರೋಕ್ಕೆ ಹೋಗೋದಾಗಿರ್ಬೋದು, ಈ ವಿಚಾರಗಳಲ್ಲಿ ನೀವು ಮುಂದುವರಿಸ್ತಾ ಇದ್ದೀರ. ಅದು ತಾಯಿ ತಂದೆ ಆಗಿರ್ಬೋದು, ಅವರನ್ನು ನೋಡೋ ಹೋಗೋ ವಿಚಾರ ಆಗಿರ್ಬೋದು, ಇಲ್ಲ ಕುಲದೇವರಿಗೆ ಹೋಗೋ ವಿಚಾರ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ನಿಮಗೆ ಬರ್ತಾ ಇದೆ. ಆದರೆ ಹೋಗಬೇಕು ಅಂಥೇಳಿ ಅಂದ್ಕೊಳ್ತೀರ, ಆ ವಿಚಾರವನ್ನು ಮುಂದೆ ಹಾಕ್ತಾನೆ ಹೋಗ್ತಾ ಇದ್ದೀರ, ಹೋಗ್ತಾ ಇಲ್ಲ. ಆದರೆ ಇಲ್ಲಿ ನಿಮಗೆ ಶಿಸ್ತು ಬೇಕು. ಏನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಗೆ ನೀವು ಮಾಡೋದು ಅವಶ್ಯಕ. ಯಾಕಂದರೆ ಆ ಎನರ್ಜಿ ಇಲ್ಲಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಅವರು ಮತ್ತೊಮ್ಮೆ ನಿಮಗೆ ಸಿಗದೇ ಇರ್ಬೋದು, ಇಲ್ಲ ಆ ಸಮಯ ಕೂಡಿ ಬರದೇ ಇರ್ಬೋದು. ಯಾಕಂದರೆ ಆ ಎನರ್ಜಿಗೆ ಅಷ್ಟೊಂದು ಪವರ್ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಹಾಗೆ ಅನಿಸ್ತಾ ಇದೆ, ನಾನು ಇವಾಗ ಒಂದು ಗಂಟೆ ನಂತರ ಇಲ್ಲಿಗೆ ಹೋಗಿ ಬರಬೇಕು ಅಂತೇಳಿ ಅನಿಸ್ತಾ ಇದೆ ಅಂದರೆ, ನೀವು ಅಲ್ಲಿಗೆ ಹೋಗಿ ಬರೋದು ಅವಶ್ಯಕವಾಗಿರುತ್ತೆ. ಅಲ್ಲಿಂದ ಒಂದು ಬದಲಾವಣೆ ಆಗಿರ್ಬೋದು, ಇಲ್ಲ ಅವರು ನಿಮ್ಮನ್ನು ನೋಡಬೇಕು ಅಂತೇಳಿ ಹಂಬಲಿಸೋದಾಗಿರ್ಬೋದು, ಇದು ನಡೀತಾ ಇದೆ. ಹಾಗಾಗಿ ಹೋಗಿ ಬನ್ನಿ. ಯಾವುದನ್ನು ಮುಂದೆ ತಳ್ತಾ ಹೋಗಬೇಡಿ. ಕೆಲವೊಂದು ವಿಚಾರಗಳನ್ನು, ಒಂದು ಅಪ್ಲಿಕೇಶನ್ ಹಾಕೋ ವಿಚಾರನೇ ಆಗಿರ್ಬೋದು, ಮುಂದೆ ತಳ್ಳಬೇಡಿ. ಆ ಸಮಯ ಸರಿಯಾಗಿ ಇರೋದ್ರಿಂದನೇ ಅದು ನಿಮ್ಮನ್ನು ತುಂಬ ಆಕರ್ಷಣೆ ಮಾಡ್ತಾ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆಲಸ್ಯ ಆಗಿರ್ಬೋದು, ಸೋಮಾರಿತನ ಆಗಿರ್ಬೋದು, ಇಲ್ಲ ನಾಳೆ ಮಾಡಿದರೆ ಆಯಿತು, ಇಲ್ಲ ಯಾವುದೋ ಒಂದು ಯಾರೋ ಹೇಳಿದರು ನಾಳೆ ಹೋಗು, ಇಲ್ಲ ಅಂದರೆ ಇನ್ಯಾವುದೋ ರೀತಿಯಲ್ಲಿ ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡದೇ ಇರೋರು ಕೂಡ ಕೆಲವೊಂದು ಸಾರಿ ಏನೋ ಅದನ್ನು ಮಾಡಿದರೆ ಆಯ್ತು ಬಿಡು, ಅದರಿಂದ ಏನು ಉಪಯೋಗ ಅನ್ನೋ ರೀತಿಯಲ್ಲಿ ಹೇಳಿದಾಗ ನಿಮ್ಮ ಮನಸ್ಸು ಆಲಸ್ಯದಿಂದ ಕೂಡಿ ನೀವು ಎಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕ ಭಾವನೆಯಿಂದ ಆ ವಿಚಾರವನ್ನು ಮರ್ತ್ಬಿಡೋದಾಗಿರ್ಬೋದು ಮಾಡ್ತಾ ಇದ್ದೀರಾ. ಹಾಗೆ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ನಿಮಗೆ ಯಾರೋ ತುಂಬ ಹಿಂದೆ ನೋವು ಕೊಟ್ಟಿದ್ರು, ಆದರೆ ಈಗ ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬಳಿ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಭಯ, ಆ ನೋವು ಮತ್ತೆ ನಂಗೆ ಸಿಗ್ಬೋದಾ, ಇವರೆಲ್ಲೋ ನನಗೆ ವಂಚಿಸ್ತಾ ಇರ್ಬೋದಾ, ಉಪಯೋಗಿಸ್ಕೊಳ್ಬೋದಾ ಅನ್ನೋ ರೀತಿಯಲ್ಲಿ ಭಯ ಉಂಟಾಗ್ತದೆ. ಹಾಗಾಗಿ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತಾಗ್ತಾ ಇದೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಹತ್ರ ಬರಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಿದೆ. ಆದರೂ ಕೂಡ ನೀವೇ ಇಗ್ನೋರ್ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ. ಯಾಕಂದರೆ ನೀವು ಅವರನ್ನು ತುಂಬ ಪ್ರೀತಿ ಮಾಡಿದ್ರಿ, ನಂಬಿಕೆ ಇಟ್ಟಿದ್ರು, ಆ ನಂಬಿಕೆಯನ್ನು ಅವರು ಕೊಂದಿದ್ರು. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಭಯ, ಆತಂಕ ಉಂಟಾಗ್ತಿದೆ. ಭಯವನ್ನು ಪಡೋದು ಬೇಡ. ನಿಮ್ಮಲ್ಲಿ ತುಂಬ ಒಂದು ಕ್ಷಮತೆ ಇದೆ, ಅಂದರೆ ಸಮರ್ಥತೆ ಇದೆ. ಹಾಗಾಗಿ ಅದರ ಆಧಾರದ ಮೇಲೆ ಕೆಲವು ನಿರ್ಧಾರಗಳನ್ನು ತಗೊಳ್ಳಿ, ಅದು ನಿಮಗೆ ಸಹಾಯ ಮಾಡುತ್ತೆ. ಕೆಲವೊಂದು ತೀರ್ಮಾನಗಳನ್ನು ತಗೊಳ್ಳೋಕ್ಕಾಗೋದೇ ಇಲ್ಲ ಅಂತೇಳಿ ನಿಮಗೆ ಅನಿಸಿದಾಗ, ನೀವು ದೃಢವಾಗಿ ನಂಬಿದ ಆ ಗುರುವಿನಲ್ಲಿ ಆ ವಿಚಾರವನ್ನಿಟ್ಟು ಶರಣಾದಾಗ ಅವರು ಅದಕ್ಕೆ ತಿರುವನ್ನು ತಂದುಕೊಡ್ತಾರೆ. ಯಾರೋ ಹೆಂಗಸಾಗಿರ್ಬೋದು, ಇಲ್ಲ ಗಂಡಸಾಗಿರ್ಬೋದು, ನಿಮ್ಮ ಒಂದು ಎನರ್ಜಿಯನ್ನು ಕಂಡು, ಅದು ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಇಲ್ಲ ಮನೆಯಲ್ಲೇ ಆಗಿರ್ಬೋದು, ಸುತ್ತಮುತ್ತ ವಾತಾವರಣದಲ್ಲಾಗಿರ್ಬೋದು, ಹೋಗೋ ಬರೋ ಕಡೆ ಆಗಿರ್ಬೋದು, ನಿಮ್ಮ ಮೇಲೆ ಅವರ ಫೋಕಸ್ ಇದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಎನರ್ಜಿಯನ್ನು ಅವ್ರು ಹೀರ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ಸುತ್ತ ಇರುವ ಪ್ರಭಾಮಂಡಲವನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಅಂದರೆ ಯಾವುದಕ್ಕೂ ಹೆದರೋದು ಬೇಡ, ಆತಂಕ ಬೇಡ. ಅವರು ನಿಮ್ಮನ್ನು ಫೋಕಸ್ ಮಾಡ್ತಾ ಇದ್ದಾರೆ, ಅಂದರೆ ನೋಡ್ತಾ ಇದ್ದಾರೆ, ದೃಷ್ಟಿ ನಿಮ್ಮ ಮೇಲಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಅದನ್ನು ಕಡೆಗಣಿಸ್ತಾ ಬನ್ನಿ. ನೀವು ಯಾವಾಗ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಅನುಕರಣೆ ಮಾಡ್ತಾ ಇದ್ದಾರೆ ಅಂಥೇಳಿ ನೀವು ಅವ್ರ ಬಗ್ಗೆ ಫೋಕಸ್ ಆದಾಗ ನಿಮ್ಮ ಎನರ್ಜಿ ಅವರಿಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಿಗುಮಾನ ಅಂತಲ್ಲ, ಅಹಂಕಾರ ಅಂತ ಅಲ್ಲ, ಅದು ನಿಮ್ಮನ್ನು ಸಂರಕ್ಷಣೆ ಮಾಡಿಕೊಳ್ಳುವ ದಾರಿ ಕೂಡ ಕೆಲವೊಂದು ಸರಿ ಇದಾಗಿರುತ್ತೆ. ದಿನನಿತ್ಯ 5 ನಿಮಿಷಗಳ ಕಾಲ ನಿಮಗೆ ನೀವು ಸಮಯ ಕೊಟ್ಟು ಧ್ಯಾನವನ್ನು ಮಾಡಿ, ಗುರು ಸ್ಮರಣೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ. ನಿಮ್ಮ ಆತ್ಮ ನಿಮ್ಮನ್ನು ಒಳಗಿನಿಂದ ಗೈಡ್ ಮಾಡುತ್ತೆ. ಆ ಆತ್ಮದ ಗೈಡೆನ್ಸ್ ನಿಮಗೆ ಅವಶ್ಯಕತೆ ಇದೆ ಈ ಸಮಯದಲ್ಲಿ. ಮುಂದೇನು, ನಾಳೆ ಏನು, ಭವಿಷ್ಯದ ಬಗ್ಗೆ ಚಿಂತೆ ಆಗಿರ್ಬೋದು, ಹಣದ ಬಗ್ಗೆ ಆಗಿರ್ಬೋದು, ಮನೆ, ಆಸ್ತಿ, ಈ ರೀತಿಯಾಗಿ ಒಂದು ವಸ್ತುಗಳ ಬಗ್ಗೆ ಚಿಂತೆಯನ್ನು ಬಿಟ್ಟು ಮಾನಸಿಕ ಶಾಂತಿಯ ಬಗ್ಗೆ ಸ್ವಲ್ಪ ನೀವು ಯೋಚಿಸಬೇಕು. ಧ್ಯಾನ ಆಗಿರ್ಬೋದು, ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳೋದು, ಸತ್ಕಾರ್ಯ, ಸದ್ಗುಣಗಳ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸೋದು ತುಂಬ ಉತ್ತಮ. ಯಾಕಂದರೆ ಹಣ ಆಗಿರ್ಬೋದು, ಇನ್ಯಾವುದೇ ರೀತಿಯ ಆಸ್ತಿ ಸಂಪತ್ತು ಏನೇ ಆಗಿರ್ಬೋದು, ಅದು ಕೆಲವೊಂದು ಸಾರಿ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗಿರೋದಿಲ್ಲ. ಈ ಧ್ಯಾನ ಆಗಿರ್ಬೋದು, ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಗ್ತಾ ನಿಮ್ಮ ಜೀವನದಲ್ಲಿ ನೀವೇನು ದಯೆ, ಕರುಣೆ, ಪ್ರೇಮ, ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾ ನೀವೇನು ಒಂದು ಪುಣ್ಯ ಸಂಪಾದನೆ ಮಾಡಿರ್ತಿಲ್ಲ, ಅದು ನಿಮ್ಮ ಕೆಲಸಕ್ಕೆ ಬರುತ್ತೆ. ಹಾಗಾಗಿ ಆ ವಿಚಾರದ ಕಡೆನೂ ನೀವು ಗಮನ ಕೊಡಲೇಬೇಕು. ಮೋಹಕ್ಕೆ ಒಳಗಾಗಿಸುವ
ಈ ಒಂದು ವಸ್ತುಗಳ ಬಗ್ಗೆ ಆದಷ್ಟು ಒಂದು ಗಮನವನ್ನು ಕಡಿಮೆ ಮಾಡಿ. ಅದು ಬೇಕು, ಅನಿವಾರ್ಯ, ಇಲ್ಲ ಅಂತಲ್ಲ. ಆ ವಿಚಾರಗಳೊಂದಿಗೆ ನೀವು ಬದುಕಲೇಬೇಕಾಗತ್ತೆ ಇಲ್ಲಿ. ಹಾಗಂತ ಅವೇ ನಿಮಗೆ ಮುಂದಿನ ಭವಿಷ್ಯ ಜೀವನವನ್ನು ರೂಪಿಸಿಕೊಡೋದಿಲ್ಲ. ಹಾಗಾಗಿ ಅಂಥ ಮೋಹವನ್ನುಂಟು ಮಾಡುವ ಭೌತಿಕ ವಸ್ತುಗಳ ಕಡೆ ಸ್ವಲ್ಪ ಸ್ವಲ್ಪ ಗಮನವನ್ನು ಕಡಿಮೆ ಮಾಡ್ತಾ ಬನ್ನಿ. ಆಧ್ಯಾತ್ಮಿಕವಾಗಿ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಆತ್ಮದ ಜೊತೆ ನೀವು ಬೆಸೆದುಕೊಳ್ಳುವ ಪ್ರಯತ್ನವನ್ನು ಧ್ಯಾನದ ಮೂಲಕ ಮಾಡ್ತಾ ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಸಜೆಷನ್ನ ಕೊಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ನೀವು ನಿಮ್ಮ ಆರೋಗ್ಯವನ್ನು ಹಾಗೆ ಉನ್ನತ ಭವಿಷ್ಯವನ್ನು ನೀವು ಕಂಡುಕೊಳ್ತೀರಾ. ಇದು ನನ್ನ ವಚನವಾಗಿದೆ ಅನ್ನೋ ರೀತಿಯಲ್ಲಿ. ಅಂದರೆ ಹಣದಿಂದಲೇ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತೀನಿ, ಹಾಗಾಗಿ ಹಣ ಕೂಡಿಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನೀವೇನು ಅಂದ್ಕೊಳ್ತೀರಲ್ಲ, ಅದು ಕೆಲವೊಂದು ಸರಿ ಉಲ್ಟಾ ಆಗಿಬಿಡುತ್ತೆ. ಹಣ ನಿಮಗೆ ಎಲ್ಲ ಸಮಯದಲ್ಲೂ ಎಲ್ಲ ರೀತಿಯಲ್ಲೂ ಸಹಾಯ ಮಾಡೋದಿಲ್ಲ. ಆದರೆ ನೀವು ಗಳಿಸಿದ ಸೇವೆ, ದಾನ, ಧರ್ಮದ ಪುಣ್ಯ ಹಾಗೆ ಈ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿ ನೀವೇನು ಆ ಪ್ರಕೃತಿಯ ಜೊತೆ ನೀವೇನೊಂದು ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತೀರಲ್ಲ, ಅದು ನಿಮಗೆ ಕೆಲಸಕ್ಕೆ ಬರುತ್ತೆ ಮುಂದಿನ ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದ ಭಯ ನಿಮ್ಮಲ್ಲಿದೆ. ಆ ಭಯವನ್ನು ಕೆಲವರು ನಿಮ್ಮಲ್ಲಿ ಮೂಡಿಸಿದ್ದಾರೆ. ಅಂದರೆ ಯಾರ ಹತ್ರನಾದ್ರು ಹೇಳಿದರೆ ಅವ್ರು ಏನಾದರೂ ತೊಂದರೆ ಮಾಡ್ತಾರಾ, ಇಲ್ಲ ಅದು ನಿಮಗೆ ಅನಿವಾರ್ಯವಾಗಿ ಒಪ್ಕೊಳ್ಳೋ ಹಾಗೆ ಮಾಡಿದೆಯೋ, ಒಟ್ಟಾರೆಯಾಗಿ ಆ ಎನರ್ಜಿಯಲ್ಲಿ ನೀವು ಕನೆಕ್ಟ್ ಆಗಿದ್ದರೆ ಇದರಿಂದ ಹೊರಗೆ ಬರದ ಹೊರತು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ, ಹೊಸದೊಂದು ನಿಮ್ಮ ಭಾಗ್ಯದಲ್ಲಿರೋದನ್ನು ನೀವು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಧೈರ್ಯವಾಗಿ ಕೆಲವೊಂದು ವಿಚಾರಗಳನ್ನು ಎದುರಿಸಲೇಬೇಕು. ಆ ನೋವಿನಿಂದ ನೀವು ಹೊರಗೆ ಬರೋ ಧೈರ್ಯ ಎಲ್ಲಿವರೆಗೂ ಮಾಡೋದಿಲ್ವೋ ಅಲ್ಲಿವರೆಗೂ ಈ ಬ್ರಹ್ಮಾಂಡದ ಒಂದು ಸಪೋರ್ಟ್ ನಿಮಗೆ ಸಿಗೋದಿಲ್ಲ. ನೀವು ಒಂದು ಹೆಜ್ಜೆ ಇಟ್ಟರೆ ಅದು ನಿಮ್ಮ ಪರವಾಗಿ ಒಂದು 10 ಹೆಜ್ಜೆಯನ್ನು ಇಡುತ್ತೆ. ಅದು ದೈವಶಕ್ತಿ ಆಗಿರ್ಬೋದು, ಗುರುಶಕ್ತಿ ಆಗಿರ್ಬೋದು, ಯಾವುದೇ ರೀತಿ ಒಂದು ಪ್ರಕೃತಿಯ ಶಕ್ತಿ ಆಗಿರ್ಬೋದು. ನಿಮ್ಮ ಒಂದು ಮೊದಲ ದೃಢವಾದ ಹೆಜ್ಜೆ, ನಂಬಿಕೆಯ ಹೆಜ್ಜೆಯನ್ನು ಕಾಯುತ್ತೆ. ನೀವು ಯಾವಾಗ ಅದರ ಮೇಲೆ ನನ್ನ ಜೊತೆ ನನ್ನ ಗುರುವಿದ್ದಾರೆ, ನನ್ನ ದೈವಶಕ್ತಿ ಇದೆ, ನಾನು ಮಾಡಿದ ಒಳ್ಳೆಯ ಕರ್ಮದ ಪುಣ್ಯದ ಫಲ ಇದೆ, ಅವೆಲ್ಲವೂ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ಬೋದು ಇದರಿಂದ ಹೊರಗೆ ಹೋಗಲಿಕ್ಕೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ದೃಢ ವಿಶ್ವಾಸದಿಂದ ಒಂದು ಹೆಜ್ಜೆಯನ್ನು ಬಲವಾಗಿ ಮುಂದೆ ಇಡ್ತೀರೋ, ಆಗ ಆ ಎಲ್ಲ ಎನರ್ಜಿಗಳು ನಿಮ್ಮ ಜೊತೆ ಬಲವಾಗಿ ಒಂದು ಆಶೀರ್ವಾದವಾಗಿ ಕನೆಕ್ಟ್ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.